Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 3 verse 6. Remember the Lord in everything you do and He will show the right way. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರೋ, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಈ ಹೊತ್ತಿನ ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಅಂದರೆ ದೇವರೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಿನ್ನ ಮಾರ್ಗದಲ್ಲಿ ಯಾವೆಲ್ಲ ಕಠಿಣವಾದಂಥವುಗಳು ಬಂದಾಗ್ಯೂ ಕೂಡ ದೇವರು ಅವೆಲ್ಲವುಗಳನ್ನು ಸರಿಪಡಿಸಿ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ಯಾಕೆಂದರೆ ಆತನೇ ಮಾರ್ಗವಾಗಿದ್ದಾನೆ. ನೀನು ಹೋಗುವಾಗ ನಿನಗಿಂತಲೂ ಮುಂಚಿತವಾಗಿ ಆತನು ಹೋಗಿ ಎಲ್ಲ ದಿಣ್ಣೆಗಳನ್ನು ಸಮ ಮಾಡುವನು, ಎಲ್ಲ ಗುಡ್ಡಗಳನ್ನು ಸಮ ಮಾಡುವನು. ನೀನು ಈಸಿಯಾಗಿ, ಸರಳವಾಗಿ, ಸರಾಗವಾಗಿ ಆ ಮಾರ್ಗದಲ್ಲಿ ಹಾದು ಹೋಗುವುದಕ್ಕೆ ಕರ್ತನು ತಾನೇ ನಿನ್ನ ಮುಂದುಗಡೆ ಹೋಗಿ ನಿನಗೆ ಮಾರ್ಗವನ್ನು ತೋರಿಸುವನು. ಹೌದು, ದೇವರು ಈ ರೀತಿಯಲ್ಲಿ ಮಾರ್ಗವನ್ನು ತೋರಿಸುತ್ತಾರೆ ಎನ್ನುವಂಥದ್ದನ್ನು ನೀನು ನಂಬಬೇಕು. ಇದು ಅವಶ್ಯ. ಈ ನಂಬಿಕೆಯನ್ನು ಉಪಯೋಗಿಸಿಯೇ ಅನೇಕರು ಅಲೌಕಿಕವಾದಂಥ ಪ್ರಯಾಣ ಮಾಡಿದ್ದಾರೆ. ಒಮ್ಮೆ ಯೇಸು ಸ್ವಾಮಿ ತನ್ನ ಸೇವೆಯನ್ನು ಮುಗಿಸಿಕೊಂಡು ಏಕಾಂತವಾಗಿ ಪ್ರಾರ್ಥಿಸುವುದಕ್ಕಾಗಿ ಒಂದು ಬೆಟ್ಟವನ್ನು ಏರುತ್ತಾರೆ. ಆದರೆ ಶಿಷ್ಯರು ಹಡಗಿನಲ್ಲಿ ಕುಳಿತುಕೊಂಡು ಈ ದಡದಿಂದ ಇನ್ನೊಂದು ದಡಕ್ಕೆ ಸೇರಲಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದರು. ಅದು ರಾತ್ರಿಯ ವೇಳೆಯಾಗಿತ್ತು. ರಾತ್ರಿ ವೇಳೆಯಲ್ಲಿ ಹಡಗು ಸಾಗುತ್ತಾ ಇದೆ. ಆ ಹಡಗು ಸಮುದ್ರ ಮಧ್ಯದಲ್ಲಿ ಬಂದಿದೆ. ಆಗ ಎದುರು ಗಾಳಿ ಬೀಸುತ್ತಾ ಇತ್ತು. ತೆರೆಗಳ ಬಡಿತಕ್ಕೆ ಆ ದೋಣಿ ಸಿಕ್ಕಿಕೊಂಡು ಒದ್ದಾಡ್ತಾ ಇತ್ತು. ಶಿಷ್ಯರು ಸಂಕಟ ಪಡ್ತಾ ಇದ್ದರು. ಮುಂದೆ ಹೋಗಲಿಕ್ಕೆ ಅವರಿಗೆ ಮಾರ್ಗ ತಿಳಿಯುತ್ತಾ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನಿಗೆ ಇದು ಅರ್ಥವಾಗುತ್ತದೆ. ನನ್ನ ಮಕ್ಕಳು, ನನ್ನ ಶಿಷ್ಯರು ಸಂಕಟಕ್ಕೆ ಒಳಗಾಗಿದ್ದಾರೆ ಎನ್ನುವಂಥದ್ದನ್ನು ತಿಳಿದುಕೊಂಡ ಯೇಸು ಸ್ವಾಮಿ ಆ ಮಕ್ಕಳ ಬಳಿಗೆ, ಆ ಶಿಷ್ಯರ ಬಳಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದು ರಾತ್ರಿಯಾಗಿತ್ತು. ಯಾವ ಹಡಗೂ ಅಲ್ಲಿ ಇರಲಿಲ್ಲ. ಆದರೆ ನಮ್ಮ ಸ್ವಾಮಿ ಅಷ್ಟಕ್ಕೆ ಬಿಡಲಿಲ್ಲ. ತನ್ನ ಮಕ್ಕಳು ಕಷ್ಟದಲ್ಲಿರುವಾಗ ಆತನು ಬಿಡಿಸಲಿಕ್ಕೆ ಓಡಿ ಬರುವಾತನಾಗಿದ್ದಾನೆ. ಇಲ್ಲಿ ಶಿಷ್ಯರು ಸಂಕಟದಲ್ಲಿರುವುದನ್ನು ಅರ್ಥೈಸಿಕೊಂಡ ನಮ್ಮ ಯೇಸು ಸ್ವಾಮಿ ಆ ನೀರಿನ ಮೇಲೆ ಕಾಲು ನಡಿಗೆಯಾಗಿ ನಡೆದು ಬಂದರು. ಪ್ರಿಯರೇ, ಹೌದು, ನಮ್ಮ ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಹಿಂಜರಿಯುವುದೇ ಇಲ್ಲ. ಆತನು ಅದೇ ಕ್ಷಣದಲ್ಲಿ ಓಡಿ ಬರುವಾತನಾಗಿದ್ದಾನೆ. ಇಲ್ಲಿ ಶಿಷ್ಯರು ಸಂಕಟಕ್ಕೆ ಒಳಗಾಗಿ ಒದ್ದಾಡುತ್ತಿರುವಂಥದ್ದನ್ನು ಕಂಡ ಸ್ವಾಮಿ ನೀರಿನ ಮೇಲೆ ನಡೆಯುತ್ತಾ ಬಂದು ಅವರಿಗೆ ಆ ಸಂಕಟದಿಂದ ಬಿಡಿಸಿದರು. ಆತನು ಬಂದು ಆ ದೋಣಿಯೊಳಗೆ ಕಾಲಿಡುತ್ತಲೇ ಆ ಸಂಕಟವೆಲ್ಲ ಪರಿಹಾರವಾಯಿತು. ಈ ರೀತಿ ನಮ್ಮ ಯೇಸು ಸ್ವಾಮಿ ಬರುತ್ತಾ ಇರುವಂಥದ್ದನ್ನು ಕಂಡ ಪೇತ್ರನು, ಶಿಷ್ಯನಾದ ಪೇತ್ರನು, ಸ್ವಾಮಿ ನೀನೇ ಆಗಿದ್ದರೆ ನಾನೂ ಕೂಡ ನೀರಿನ ಮೇಲೆ ಬರುವುದಕ್ಕೆ ಅಪ್ಪಣೆ ಕೊಡು ಎಂಬುದಾಗಿ ಕೇಳ್ತಾನೆ. ಆಗ ಸ್ವಾಮಿಯವರು ಅವನಿಗೂ ಕೂಡ ಆ ರೀತಿ ಬರಲಿಕ್ಕೆ ಅವಕಾಶ ಮಾಡುತ್ತಾರೆ. ಹೌದು, ಇದು ಅಸಾಧ್ಯವಾದಂಥ ಕಾರ್ಯ. ಯಾರೂ ಕೂಡ ನೀರಿನ ಮೇಲೆ ನಡೆಯಲಿಕ್ಕೆ ಸಾಧ್ಯವಿಲ್ಲ. ನೀರಿನ ಮೇಲೆ ಭಾರವಾದ ವಸ್ತು ಬಿದ್ದರೆ ಆ ವಸ್ತು ತಳಕ್ಕೆ ಹೋಗಿ ಸೇರಿಕೊಳ್ಳುತ್ತದೆ ಹೊರತು ನೀರಿನ ಮೇಲೆ ತೇಲಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಹಗುರವಾದ ಎಲೆ ನೀರಿನ ಮೇಲೆ ಬಿದ್ದಿದೆ ಅಂದರೆ ಅದು ತೇಲಾಡುತ್ತಾ ಹೋಗುತ್ತದೆ. ಆದರೆ ಭಾರವಾದ ವಸ್ತು ಹಾಗಿರುವುದಿಲ್ಲ. ಒಬ್ಬ ಮನುಷ್ಯನ ಭಾರ 70, 80, 60 ಇರಬಹುದು. ಇಷ್ಟು ಭಾರವನ್ನು ಆ ನೀರಿನ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಹೌದು, ನಮ್ಮ ಸ್ವಾಮಿ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿ ಮಾಡುವಾತನು. ಅಷ್ಟು ಮಾತ್ರವಲ್ಲದೆ ತನ್ನನ್ನು ನಂಬಿದವರು ತಾನು ಮಾಡಿದ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿಯೂ ಕೂಡ ಬಯಸುವಾತನು. ಆದ್ದರಿಂದಲೇ ಇಲ್ಲಿ ಪೇತ್ರನು ಕೇಳುತ್ತಾ ಇರುವಾಗ ಸ್ವಾಮಿಯು ಅವಕಾಶ ಕೊಟ್ಟು ನೀರಿನ ಮೇಲೆ ಬರಲಿಕ್ಕೆ ಅವನಿಗೆ ಸಹಾಯ ಮಾಡಿದರು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ರಿಗೆ ಸಂಕಟ ಬಂದಿತ್ತು. ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ. ಆಗ ದೇವರು ಆ ನೀರನ್ನು ಹೋಗಲಾಡಿಸಿದರು. ನೀರನ್ನು ಅಲ್ಲಿಂದ ಸರಿಸಿ ಒಣನೆಲವನ್ನಾಗಿ ಮಾಡಿ ಇಸ್ರಾಯೇಲ್ ಮಕ್ಕಳು ಅದರಲ್ಲಿ ನಡೆದು ಹೋಗುವಂತೆ ಮಾಡಿದರು. ಆದರೆ ಇಲ್ಲಿ
ಆ ನೀರಿನ ಮೇಲೆಯೇ ಸ್ವಾಮಿ ನಡೆಯುತ್ತಾ ಇದ್ದಾರೆ. ಅಂದರೆ ನಿನ್ನ ಜೀವಿತದಲ್ಲಿ ಸಂಕಟ ಬಂದಿರುವುದಾದರೆ ಆ ಸಂಕಟವನ್ನು ಹೋಗಲಾಡಿಸುವುದಕ್ಕಿಂತ ಮೊದಲೇ ಆ ಸಂಕಟದಲ್ಲಿಯೇ ದೇವರು ನಿನಗೆ ಆಶೀರ್ವಾದವನ್ನು ಕೊಡಲಿಕ್ಕಿದ್ದಾರೆ. ಆ ಸಂಕಟವನ್ನು ಜಯಿಸಲಿಕ್ಕೆ ದೇವರು ನಿನಗೆ ಮಾರ್ಗವನ್ನು ತೋರಿಸುವಾತನಾಗಿದ್ದಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಕರ್ತನ ಮೇಲೆ ನಂಬಿಕೆ ಇಡಿರಿ, ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳಿರಿ. ಆಗ ನೀವೂ ಕೂಡ ಆ ನೀರಿನ ಮೇಲೆ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ನೀರು ಅಂದರೆ ಸಮಸ್ಯೆ. ಆ ಸಮಸ್ಯೆಗಳ ಸುಳಿವಿನಲ್ಲಿ ನೀವು ಸಿಲುಕಿಕೊಂಡಾಗ ಕರ್ತನು ಆ ಸಮಸ್ಯೆಗಳನ್ನು ಹೋಗಲಾಡಿಸದೆ ಹೋದರೂ ಕೂಡ ಆ ಸಮಸ್ಯೆಗಳ ಮೇಲೆ ನಿಮಗೆ ಜಯವನ್ನು ಕೊಡ್ತಾರೆ. ಆತನು ಯೆಹೋವ ನಿಸ್ಸಿಯಾಗಿದ್ದಾನೆ. ಆತನು ಜಯ ಕೊಡುವ ದೇವರಾಗಿದ್ದಾರೆ. ನಿನಗೆ ಜಯದ ಜೀವಿತವನ್ನು ಕೊಡ್ತಾರೆ. ನೀನು ಜಲರಾಶಿಯಲ್ಲಿ ಹಾದು ಹೋಗುವಾಗ ಕರ್ತನು ನಿನ್ನ ಸಂಗಡ ಇರುತ್ತಾರೆ. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವು. ಅವುಗಳ ಮಧ್ಯದಲ್ಲಿಯೇ ದೇವರು ನಿನಗೆ ಜಯವನ್ನು ಅನುಗ್ರಹಿಸುತ್ತಾರೆ. ನಿನ್ನ ಮಾರ್ಗವನ್ನು ಸರಾಗ ಮಾಡುತ್ತಾರೆ. ಅಂದು ಶಿಷ್ಯರಿಗೆ ಸಹಾಯ ಮಾಡಿದ ದೇವರು ಇವತ್ತು ನಿನಗೂ ಸಹಾಯ ಮಾಡುತ್ತಾರೆ. ಯಾಕೆಂದರೆ ನಮ್ಮ ಯೇಸು ಸ್ವಾಮಿ ಪಕ್ಷಪಾತಿ ಅಲ್ಲ. ನಿನ್ನೆ ಇವತ್ತು ಎಂದೆಂದಿಗೂ ಏಕರೀತಿಯಾಗಿರೋ ದೇವರು. ತನ್ನ ಎಲ್ಲ ಮಕ್ಕಳನ್ನು ಯಾವಾಗಲೂ ದೃಷ್ಟಿಸುತ್ತಾ ಇರುವಂಥ ದೇವರು. ಆದುದರಿಂದ ನಿನ್ನ ಸಹಾಯಕ್ಕೂ ಬರುತ್ತಾರೆ. ನೀನು ಚಿಂತಿಸಬೇಡ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ನೀನು ಅದ್ಭುತಗಳನ್ನು ಮಾಡುವಾತನಪ್ಪ, ಅದಕ್ಕಾಗಿ ಸ್ತೋತ್ರ. ಅದ್ಭುತ ಸ್ವರೂಪನಾದ ದೇವರು ನೀನಾಗಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ. ಆಲೋಚನಾಕರ್ತನು ನೀನಾಗಿದ್ಯಪ್ಪ, ಸ್ತೋತ್ರ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನೀನು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವೆ ಕರ್ತನೆ. ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವೆನೆಂಬುದಾಗಿ ಹೇಳಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಅನೇಕರು ಸ್ವಾಮಿ ಮುಂದೆ ಏನು ಎಂಬುದಾಗಿ ತಿಳಿಯದೆ, ಮಾರ್ಗವೇ ಗೊತ್ತಾಗದೆ ಚಿಂತಿತರಾಗಿದ್ದಾರೆ. ಸಮಸ್ಯೆಗಳ ಸುಳಿವಿನಲ್ಲಿ ಸಿಲುಕಿಕೊಂಡಿದ್ದಾರೆ. ಅನಾರೋಗ್ಯತೆ ಕಾಡುತ್ತಾ ಇದೆ, ನಿರುದ್ಯೋಗತೆ ಕಾಡ್ತಾ ಇದೆ, ವಿದ್ಯಾಭ್ಯಾಸದಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ದೇವಾ, ಇವರನ್ನು ಆಶೀರ್ವಾದ ಮಾಡು, ಇವರ ಜೊತೆಗಿರು, ಇವರನ್ನು ಆಶೀರ್ವದಿಸು, ಇವರಿಗೆ ಮಾರ್ಗವನ್ನು ಸಿದ್ಧಪಡಿಸು, ಇವರು ಹಾದು ಹೋಗುತ್ತಿರುವ ಮಾರ್ಗವನ್ನು ಸರಾಗ ಮಾಡು ಕರ್ತನೆ. ಇವರೊಟ್ಟಿಗಿದ್ದು ಜಯವನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.